ಉಳಿದ ಮಂತ್ರಿ ಸ್ಥಾನ ಆಕಾಂಕ್ಷಿಗಳು ಕೊತ ಅತೃಪ್ತ ಶಾಸಕರ ಸಭೆಗೆ ಸಿದ್ಧತೆ ಸಂಧಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಸಿಎಂ. ರೆಬಲ್ಸ್ಗೆ ಸಿಎಂ ತಾಳ್ಮೆಯ ಪಾಠ, ಅಸಮಾಧಾನಕ್ಕೆ ಬೀಳುತ್ತಾ ಬ್ರೇಕ್. ಇದು ಕೈ ಸುಡ್ತಾ ಇದೆ ಬಂಡಾಯ ಸ್ಟೋರಿ. ನಾನು ಸಿದ್ದರಾಮಯ್ಯನವ್ರಿಗೆ ಬಹಳ ಆತ್ಮೀಯವಾಗಿದ್ದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನ್ಸೋದೇ ಇಲ್ಲ. ಇಂಥ ಸಮಾಜದಲ್ಲಿ ನಾಯಕತ್ವವನ್ನು ಬೆಳೆಸಬೇಕಾದಂಥ ಕೆಲಸ ಚೂಟ್ ಆಗ್ತದೆ. ಸಚಿವ ಸ್ಥಾನ ವಂಚಿತ ಶಾಸಕರು, ಅದರಲ್ಲೂ ಹಿರಿಯ ಶಾಸಕರು ಈಗ ಅಸಮಾಧಾನಗೊಂಡಿದ್ದಾರೆ. ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಮಾತುಕತೆಗೂ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ಗೊಂದು ಸಂದೇಶ ರವಾನೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಅವ್ರನ್ನೆಲ್ಲ ಸಮಾಧಾನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ? ಹಿರಿಯ ಶಾಸಕರು ಒಬ್ಬೊಬ್ಬರಿಗೆ ಫೋನ್ ಮಾಡಿ ಸಿಎಂ ಸಮಾಧಾನ ಮಾಡ್ತಾ ಇದ್ದಾರೆ. ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆನೆ ಕೊಟ್ಬಿಟ್ಟಿದ್ರು ಮೊನ್ನೆ. ಅವರಿಗೆ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸುಮಾರು 10 ನಿಮಿಷ ಮಾತನಾಡಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ. ನೇರವಾಗಿನೂ ನಾನು ಭೇಟಿ ಮಾಡ್ತೀನಿ, ಮಾತುಕತೆ ನಡೆಸ್ತೀನಿ ಅಂತ ಹೇಳಿ ಸಿಎಂ ಒಂದು ಭರವಸೆಯನ್ನ ಕೊಟ್ಟಿದ್ದಾರಂತೆ. ಈ ಮುಖೇನ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಬಂಡಾಯ ಶಮನ ಮಾಡುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮುಂದುವರೆಸಿದ್ದಾರೆ. ಇನ್ನೊಂದು ಕಡೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರಿಗೆ ಕಾಲ್ ಮಾಡಿದ್ರು, ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ, ಸಮಾಧಾನ ಮಾಡಿದ್ದಾರೆ. ಇವತ್ತು ಟಿವಿ ಜಯಚಂದ್ರ, ಎಂ ಕೃಷ್ಣಪ್ಪ ಜೊತೆಯೂ ಕೂಡ ಮಾತುಕತೆ ನಡೆಸ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಅಂದ್ರೆ ಅವ್ರನ್ನೆಲ್ಲ ಕೆಲವ್ರನ್ನ ನೇರವಾಗಿ ಭೇಟಿ ಮಾಡೋದು, ಇನ್ನು ಕೆಲವರಿಗೆ ಫೋನ್ ಮಾಡಿ ಸಮಾಧಾನ ಮಾಡೋದಕ್ಕೆ ತಯಾರಿಗಳು ನಡೆಸ್ಕೊಂಡಿದ್ದಾರೆ. ಕೆಲವ್ರ ಜೊತೆ ಆಲ್ರೆಡಿ ಮಾತುಕತೆ ಆಗಿದೆ. ಇನ್ನು ಚಿಕ್ಕಬಳ್ಳಾಪುರ ಹಾಗೇನೆ ಕೋಲಾರ ಭಾಗದ ಶಾಸಕರು ತೀವ್ರ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಸಮಾಧಾನ ಮಾಡುವಂತ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇನ್ನು ಸಚಿವ ಸ್ಥಾನ ಮಿಸ್ ಆಗಿದೆ. ಬಾಗೇಪಲ್ಲಿ ಶಾಸಕ ಕೋತ ಅಂತಿದ್ದಾರೆ ಸುಬ್ಬಾರೆಡ್ಡಿ ಅವರು. ಅವರು ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬಂದ್ಗೂ ಇವತ್ತು ಕರೆ ಕೊಟ್ಟಿದ್ದಾರೆ. ಈ ಮುಖೇನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರಿನಲ್ಲಿ ಇವತ್ತು ಬಂದ್ ಇದೆ. ಇನ್ನೊಂದು ಕಡೆ ಮುಧೋಳ ಶಾಸಕ ತಿಮ್ಮಾಪುರ ಬೆಂಬಲಿಗರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕಾಪುರ ಪಟ್ಟಣದಲ್ಲಿ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೋಲಾರ ಭಾಗದಲ್ಲಿ ಮತ್ತೆ ನೋಡೋದಾದ್ರೆ ನಾರಾಯಣ ಸ್ವಾಮಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ವಿವಿಧ ಸಂಘಟನೆಗಳಿಂದ ಬಂಗಾರಪೇಟೆ ಬಂದ್ಗೆ ನಾಳೆ ಕರೆಯನ್ನ ನೀಡಲಾಗಿದೆ. ಈಗ ಕೆಲವು ಕಡೆ ಅಸಮಾಧಾನ ಸ್ಫೋಟಗೊಂಡಿದ್ರು ಕೂಡ ಖುದ್ದಾಗಿ ಆ ಶಾಸಕರು ಮಾತಾಡ್ತಾ ಇಲ್ಲ. ಅವ್ರ ಬೆಂಬಲಿಗರು ತೀವ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡೋದು, ಬಂದ್ಗೆ ಕರೆ ಕೊಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಕೆಲವು ಕಡೆ ತೀರಾ ಅತಿರೇಕವಾಗಿ ನಾವು ನೋಡೋದಾದ್ರೆ ಅವ್ರ ಬೆಂಬಲಿಗರು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ವಿಷದ ಬಾಟಲ್ ತರೋದು, ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಳ್ತೀವಿ ಅಂತ ಹೇಳಿ ಬೆದರಿಕೆಗಳನ್ನ ಹಾಕೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅತೃಪ್ತ ಶಾಸಕರು ಅಂದ್ರೆ ಅಸಮಾಧಾನಗೊಂಡಿರೋರ ಮನವೊಲಿಕೆಗೆ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಕರೆ ಮಾಡಿ ಅಸಮಾಧಾನ ತಣಿಸುವಂತ ಪ್ರಯತ್ನಗಳನ್ನು ಕೂಡ ಮುಂದುವರೆಸಿದ್ದಾರೆ. ಒಂದು ದೊಡ್ಡ ಚಾಲೆಂಜ್ ಈಗ ಡಿಕೆ ಶಿವಕುಮಾರ್ ಅವ್ರ ಮುಂದೆ ಇದೆ. ನೂತನ ಸಚಿವರು ಖುಷಿಯಾಗಿದ್ದಾರೆ. ಖಾತೆ ಹಂಚಿಕೆಯ ಸರ್ಕಸ್ ಒಂದ್ ಕಡೆ ನಡೀತಾ ಇದೆ. ಇದೆಲ್ಲ ಶಮನ ಆದ್ಮೇಲೆ, ಸ್ವಲ್ಪ ಸಮಾಧಾನ ಆದ್ಮೇಲೆ ಖಾತೆ ಹಂಚಿಕೆ ಮಾಡೋದಕ್ಕೂ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನೊಂದು ಕಡೆ ಈ ಬೇಸರ, ಆಕ್ರೋಶ ಇದನ್ನೆಲ್ಲ ಶಮನ ಮಾಡಬೇಕಲ್ಲ, ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿದೆ. ಇನ್ನು ಕೋಲಾರದ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸಚಿವ ಮುನಿಯಪ್ಪ ಮೇಲೆ ಶಾಸಕರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರ ಮೇಲೆ ಹರಿಹಾಯ್ದಿದ್ದಾರೆ ಮುನಿಯಪ್ಪ. ನಮ್ಮ ಜಿಲ್ಲೆಯ ಶಾಸಕರು ನನ್ನ ಬಳಿ ಬಂದು ಕೇಳಿಲ್ಲ, ಒಂದು ವೇಳೆ ಕೇಳಿದ್ರೆ ನಾನು ಹೈಕಮಾಂಡ್ ಹತ್ರ ಮಾತಾಡ್ತಿದ್ದೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಸಿಎಂ ಹಾಗೇನೆ ಹರಿಪ್ರಸಾದ್ ಮತ್ತೆ ಹೈಕಮಾಂಡ್ ಬಳಿ ಕೇಳಬಹುದಾಗಿತ್ತು, ನನ್ನನ್ನು ಫಸ್ಟ್ ಅಪ್ರೋಚ್ ಮಾಡಬೇಕಾಗಿತ್ತಲ್ಲ ಇವರು, ನನ್ನ ಹತ್ರ ಯಾರೂ ಬರಲೇ ಇಲ್ಲ, ಯಾಕೆ ಶಾಸಕರು ಈಗ ಹೀಗೆ ಮಾತಾಡ್ತಿದ್ದಾರೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಂತೇಳಿ ಸಚಿವ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಕೋಲಾರ ಭಾಗದಲ್ಲಿ ಹಿಂದಿನಿಂದ ಒಂಥರ ಬಣ ರಾಜಕೀಯ ಕಾಂಗ್ರೆಸ್ ಅಲ್ಲಿ ಮುಂದುವರೆದಿತ್ತು. ಅದರ ಪ್ರತಿಫಲವಾಗಿ ನಾವು ನೋಡ್ತಾ ಇದ್ದೀವಿ, ಕೋಲಾರ ಭಾಗಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಅಸಮಾಧಾನ ಭುಗಿಲೆದ್ದಿದೆ. ಈ ಆಕ್ರೋಶವನ್ನ ಇದೀಗ ಮುನಿಯಪ್ಪ ಅವ್ರ ಮೇಲೆ ಶಾಸಕರು ಹಾಕ್ತಾ ಇದ್ದಾರೆ. ಅದಕ್ಕೆ ಮುನಿಯಪ್ಪ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಬಳಿ ಯಾರು ಬಂದು ಕೇಳಿಲ್ಲ ಅಂತ ಹೇಳಿ ಮುನಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇವಾಗ ನನ್ನ ಹೆಸರನ್ನ ಎಳೆದು ತರ್ತಾ ಇದ್ದಾರೆ. ಆ ಸಂಪುಟ ಕಸರತ್ತು ನಡೀತಾ ಇತ್ತಲ್ಲ, ಲಿಸ್ಟ್ ರೆಡಿ ಆಗುವಂತ ಸಂದರ್ಭದಲ್ಲಿ ಕೋಲಾರ ಭಾಗದ ಯಾವ ನಾಯಕರು, ಶಾಸಕರು ಬಂದು ನನ್ನ ಹತ್ರ ಕೇಳಿಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಕೇಳಿದಿದ್ರೆ, ಅಪ್ರೋಚ್ ಮಾಡಿದಿದ್ರೆ ಸಿಎಂ ಹತ್ರನೋ, ಹರಿಪ್ರಸಾದ್ ಹತ್ರನೋ ಅಥವಾ ಹೈಕಮಾಂಡ್ ಹತ್ರನೋ ನಾನು ಮಾತಾಡ್ಬೋದಾಗಿತ್ತು. ಆದರೆ ನನ್ನ ಹತ್ರ ಯಾರು ಬಂದು ಮಾತಾಡದೆ ಈಗ ಅಸಮಾಧಾನಗೊಂಡು ಕೋಲಾರ ಭಾಗಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅದಕ್ಕೆ ನಾನು ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಸರಿಯಲ್ಲ.
ಮತ್ತೆ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ಅಂತೇಳಿ ಮುನಿಯಪ್ಪ ಅವರು ಕೂಡ ಈಗ ಕೌಂಟರ್ ಅಟ್ಯಾಕ್ ಅನ್ನ ಕೋಲಾರ ಭಾಗದ ಶಾಸಕರ ಮೇಲೆ ಮಾಡಿದ್ದಾರೆ. ಕೋಲಾರಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತವಾಗಿದೆ. ಮತ್ತೆ ಈ ಹಿಂದಿನಿಂದಲೂ ಈ ನಾಯಕತ್ವ ಬದಲಾವಣೆ ಆಗೋ ಸಂದರ್ಭದಲ್ಲೂ ನಾವು ನೋಡ್ತಾ ಇದ್ವಿ, ಕೋಲಾರ ಭಾಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಸಚಿವ ಸ್ಥಾನ ಒಂದು 2ರಿಂದ 3 ಆದ್ರೂ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಮಾಧ್ಯಮಗಳ ಮುಂದೆ ಶಾಸಕರುಗಳು ಮಾತಾಡ್ತಲೇ ಇದ್ರು. ಆದ್ರೆ ಈಗ ಒಂದೂ ಸಚಿವ ಸ್ಥಾನ ಕೋಲಾರ ಭಾಗಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಸಹಜವಾಗಿ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ ಶಾಸಕರದ್ದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ಕಡೆ ಅಸಮಾಧಾನಿತರು ಒಂದು ವೇದಿಕೆ ಸೃಷ್ಟಿ ಮಾಡಿ ಸಭೆ ಮಾಡಿ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವಂತ ತಯಾರಿಯಲ್ಲಿ ಪ್ರಯತ್ನದಲ್ಲಿದ್ರೆ, ಇನ್ನೊಂದ್ ಕಡೆ ಈ ಅತೃಪ್ತಿಯನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಸಿಎಂ ಯಾವ ತರ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ, ಈ ಸವಾಲನ್ನು ಹೆಂಗ್ ಫೇಸ್ ಮಾಡ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋಲಿ, ನನಗೂ ಕೂಡ ಹಿಂದೆ ಹಲವಾರು ಬಾರಿ ಮಂತ್ರಿ ಸ್ಥಾನ ತಪ್ಪಿತ್ತು, ಹಾಗಂತ ನಾನೇನು ರಾಜೀನಾಮೆ ಕೊಟ್ಟಿನ, ಪಕ್ಷ ಮುಖ್ಯ ಸಂಘಟನೆ ಮುಖ್ಯ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಜೊತೆಗೆ ರಾಜೀನಾಮೆ ಕೊಟ್ಟಂಥವ್ರಿಗೆ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಕೂಡ ಮಾತನ್ನು ಹೇಳಿದರು. ಇದೀಗ ಒಂದಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅತೃಪ್ತರ ಸಮನಗೊಳಿಸುವ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಇಂಡಿ ಶಾಸಕ ಈಗಾಗಲೇ ರಾಜೀನಾಮೆ ಸಲ್ಲಿಸಿರ್ತಕ್ಕಂಥ ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಜೊತೆ ಸುಮಾರು 10 ನಿಮಿಷ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿದರು. ಭವಿಷ್ಯದಲ್ಲಿ ನಿಮಗೆ ಉತ್ತಮ ಸ್ಪಂದನೆಯನ್ನು ಕೊಡ್ತೀನಿ, ತಮ್ಮ ಕಾರ್ಯಕ್ಷೇತ್ರಕ್ಕೆ ಅಂದರೆ ಇಂಡಿ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಡ್ತೀನಿ ಮತ್ತು ತಾವು ಕೇಳಿದಂಥ ನಿಗಮ ಮಂಡಳಿಯನ್ನು ಕೊಡ್ತೀವಿ, 2028 ಕೂಡ ನಮ್ಮದೇ ಸರ್ಕಾರ ಬರುತ್ತೆ, ಆಗ ನಿಮಗೆ ಉತ್ತಮ ಖಾತೆಯನ್ನು ಕೊಡ್ತೀವಿ. ಸದ್ಯ ಇದು ಹೈಕಮಾಂಡ್ ನಿರ್ಧಾರ ಆಗಿರ್ತಕ್ಕಂಥದ್ದು, ಎಲ್ಲರನ್ನೂ ಕೂಡ ಸಮಾಧಾನಪಡಿಸುವ ಭಾಗವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಇದು ನನ್ನ ವೈಯಕ್ತಿಕ ನಿರ್ಧಾರ ಅಲ್ಲ, ಹೈಕಮಾಂಡ್ ನಿರ್ಧಾರ ಮತ್ತು ವರಿಷ್ಠರ ನಿರ್ಧಾರಕ್ಕೆ ಎಲ್ಲರೂ ಕೂಡ ತಲೆಬಾಗಬೇಕು ಮತ್ತು ಗೌರವ ಕೊಡಬೇಕು ಮತ್ತು ರಾಜೀನಾಮೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತೇಳಿ ಮನವಿಯನ್ನು ಮಾಡಿರ್ತಕ್ಕಂಥ ಮತ್ತು ಖುದ್ದು ತಾನು ಬಂದು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತು ತಮ್ಮ ನಿವಾಸಕ್ಕೆ ಬಂದು ಭೇಟಿ ಆಗ್ತೀನಿ ಅಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇನ್ನೋರ್ವ ಅತೃಪ್ತ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರು ಕೂಡ ಮನವೊಲಿಸಿಕೆ ಮುಂದಾಗಿರ್ತಕ್ಕಂಥದ್ದು ಮತ್ತು ವಿಜಯನಗರದ ಶಾಸಕ ಆಗಿರ್ತಕ್ಕಂಥ ಎಂ ಕೃಷ್ಣಪ್ಪರು ಕೂಡ ಮನವೊಲಿಕೆಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಯಾರೆಲ್ಲ ಅತೃಪ್ತರಿದ್ದರೆ ಎಲ್ಲ ಅತೃಪ್ತ ಶಾಸಕರುಗಳಿಗೆ ಸ್ವತಃ ಮುಖ್ಯಮಂತ್ರಿಗಳು ಕರೆ ಮಾಡಿ ಸಮಾಧಾನ ಮಾಡುವಂಥದ್ದು ಮತ್ತು ಮನವೊಲಿಕೆ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥ. ಯಾಕಂತೇಳಿ ಒಂದು ಕಡೆ ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತೇಳಿ ಇದು ಕಳೆದ 2 ದಿನ ಕೂಡ ಸುದ್ದಿ ಮತ್ತು ಸದ್ದು ಮಾಡ್ತಿರ್ತಕ್ಕಂಥದ್ದು, ಸಾರ್ವಜನಿಕರಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಇಮೇಜ್ ಹೋಗುತ್ತೆ. ಹಾಗಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಇದೀಗ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಎಲ್ಲೊಂದು ಕಡೆ ರಾಜೀನಾಮೆ ಕೊಟ್ಟಂಥವ್ರಿಗೆ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳು ಇದೀಗ ಎಲ್ಲೊಂದು ಕಡೆ ಎಲ್ಲರನ್ನು ಅಸಮಾಧಾನಿತರನ್ನ ಸಮನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಚಿದಾನಂದ್ ಪಟೇಲ್, ಇನ್ನೊಂದು ಕಡೆ ಈಗ ಬೆಂಬಲಿಗರು ತೀವ್ರ ರೀತಿಯಲ್ಲಿ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ, ಕೆಲವರಂತೂ ಆತ್ಮಹತ್ಯೆಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಕೋಲಾರ ಭಾಗದಲ್ಲಿ ಎಸ್ಪೆಷಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಹೇಳಿ ಈ ಹಿಂದೆನೂ ನಾವು ಚರ್ಚೆಗಳನ್ನ ಮಾಡಿದ್ವಿ. ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ ಅಲ್ಲಿ ಬಣ ರಾಜಕೀಯದಿಂದಲೇ ಯಾವ ತರ ಎಫೆಕ್ಟ್ ಆಗ್ತಿದೆ ಅಂತ. ಈಗ ಮುನಿಯಪ್ಪ ಹೆಸರನ್ನ ಎಳೆದು ತಂದಿದ್ದಾರೆ, ಇದಕ್ಕೆ ಮುನಿಯಪ್ಪ ಕೌಂಟ್ರು ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲೊಂದು ಕಡೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಯಾರನ್ನು ಕೂಡ ಮಂತ್ರಿ ಮಾಡಲಿಲ್ಲ ಮತ್ತು ಇದರ ಹಿಂದೆ ಎಲ್ಲೊಂದು ಕಡೆ KH ಮುನಿಯಪ್ಪರ ಕೈ ಇದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಎರಡೂ ಜಿಲ್ಲೆಯಲ್ಲಿ ಕೂಡ ತಮಗೆ ಬೇಕಾದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ಕೊಳ್ತಾರೆ ಮತ್ತು ತಮಗೆ ಬೇಕಾದ ಕೆಲಸವನ್ನು ಮಾಡ್ಕೊಳ್ತಾರೆ ಮತ್ತು ಹಾಲಿ ಶಾಸಕರನ್ನು ಕಡೆಗಣಿಸ್ತಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ಕಳೆದ 15 ವರ್ಷಗಳಿಂದ ಕೂಡ KH ಮುನಿಯಪ್ಪರ ಮೇಲೆ ಅಲ್ಲಿನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಅನೇಕ ಶಾಸಕರುಗಳು ಎಲ್ಲೊಂದು ಕಡೆ ತಿರುಗಿ ಬಿದ್ದಿರ್ತಕ್ಕಂಥದ್ದು ಮತ್ತು ಮುನಿಯಪ್ಪನವರು ಅನಗತ್ಯವಾಗಿ ನಮ್ಮ ಕ್ಷೇತ್ರಗಳಲ್ಲಿ ಮೂಗು ತೂರಿಸ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ ಮಂತ್ರಿ ಸ್ಥಾನ ತಪ್ಪಿಸ್ಲಿಕ್ಕೂ ಕೂಡ ಮುನಿಯಪ್ಪನವರು ನೇರ ಕಾರಣ ಅಂತೇಳಿ ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಕಾಂಗ್ರೆಸ್ ವರಿಷ್ಠರು ಕೂಡ ಇದಕ್ಕೆ ಕಾರಣ ಅಂತೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಆರೋಪಕ್ಕೆ ಸಂಬಂಧಪಟ್ಟಾಗೆ KH ಮುನಿಯಪ್ಪನ ನಾನು ಬರ ಪರಿಸ್ಥಿತಿ ಸಂಬಂಧಪಟ್ಟಾಗೆ ನಾನು ಟೂರಲ್ಲಿ ಇದ್ದೇನೆ ಮತ್ತು ಈ ಸಂಬಂಧಪಟ್ಟಾಗೆ ಎಲ್ಲೊಂದು ಕಡೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದು ಕಡೆ ಮಂತ್ರಿ ಸ್ಥಾನ ತಪ್ಪಲಿಕ್ಕೆ ಮುನಿಯಪ್ಪ ಕಾರಣ ಅಂತೇಳಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಅನೇಕ ಶಾಸಕರು ಇದೀಗ ಅವರ ಮುನಿಯಪ್ಪರ ಮೇಲೆ ಮುಗಿ ಬಿದ್ದಿರ್ತಕ್ಕಂಥದ್ದು. ಶರ್ಮಿತಾ.